ಈ ಮಠಕ್ಕೆ ಇನ್ನು ಗುರುಗಳು ಆಗೋಕ್ಕಿಂತ ಮೊದಲ ನಮ್ಮ ನಾಟಕ ಕಂಪನಿಗೆ ಬರ್ತಿದ್ರು. ಅವ್ರ ಸೇವಾ ಎಲ್ಲ ನಂದ. ಅವರು ಎದ್ದ ತಕ್ಷಣ ಅವ್ರನ್ನ ನಿತ್ಯ ಕರ್ಮಾದಿಗಳ ನಿತ್ಯ ಚುಮ್ರಾಗ ಕರ್ಕೊಂಡು ಹೋಗೋದು, ಸ್ನಾನ ಮಾಡಿಸಿ ಕರ್ಕೊಂಡ್ಬರೋದು. ಅದು ಅಲ್ಲದೆ ಇನ್ನೊಬ್ಬರು ಇದ್ರು, ಗದಗಿನ ರೇವಣಸಿದ್ಧ ಮಠ ರೇವಣಸಿದ್ಧ ಗುರುಗಳು. ಅವ್ರು ಇದು ದಿಲ್ರೂಬ ಬಾರಿಸ್ತಿದ್ರು. ಅವರು ಕೂಡ ಕಂಪನಿಯಾಗಿದ್ರು. ಅವ್ರನ್ನೂ ಕೂಡ ನಿತ್ಯ ಕರ್ಮಾದಿಗಳನ್ನು ತಿರ್ಸುಮರ ಕರ್ಕೊಂಡು ಹೋಗೋದು, ಸ್ನಾನ ಮಾಡಿಸಿ ಕರ್ಕೊಂಡ್ಬರೋದು, ಆ ಜವಾಬ್ದಾರಿ ನಂದೇ ಇರ್ತಿತ್ತು ನಾಟಕ ಕಂಪನಿಯಾಗಿದ್ದಾಗ. ಮತ್ತು ಮಠದಾಗ ಬಂದಾಗ ಕೂಡ ಇಲ್ಲಿ ಮಂದಿವಾಳ ಸರ್ ನನ್ನ ಗುರುಗಳಾಗಿದ್ದರು. ಮತ್ತು AS ವಟಾರ್ ಸರ್ ಸೋದರತ್ತಿಯ ಮಗನ ನಾನು ರಾಜು ತಾಳಿಕೋಟೆ. ಹೀಗಾಗಿ ಮತ್ತು ಪ್ರಭು ಸಾಲಿಮಠ್ ಸರ್ ನಮ್ಮನ್ನೆಲ್ಲ ಇಷ್ಟು ಪ್ರೀತಿಯಿಂದ ಕಾಣ್ತಿದ್ರು. ಭಾಳ ಸ್ಟ್ರಿಕ್ಟು, ಭಾಳ ಸಿಟ್ಟು, ಭಯಂಕರ. ಅವರು ಬರ್ತಾರಂದ್ರೆ ಸಂಗೀತ ಕಲಿಯುವಂಥ ವಿದ್ಯಾರ್ಥಿಗಳು ಸ್ತಬ್ಧ ಅಂದ್ರೆ ಸ್ತಬ್ಧ ಆಗ್ತಿದ್ರು. ಆ ವೇಳೆಯೊಳಗೆ ನಾ ಇಲ್ಲಿ ಅಭ್ಯಾಸ ಮಾಡಿದೆ. ನಮಗೆ ಮನ್ಯಾಗ ಯಾವಾಗ ಬೇಕು ಅವಾಗ ಊಟ ಮಾಡಿ ಅಭ್ಯಾಸ. ಇಲ್ಲಿ ಮಠದಾಗ ಬಂದ ಕೂಡಲೇ 2 ಹೊತ್ತು ಊಟ, 1 ಹೊತ್ತು ನಾಷ್ಟ. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಊಟ ಬೇಕು. 2 ಚಪಾತಿ ಈ ಬಕ್ಕಳದೊಳಗೆ ಈ ಜೇಬು ಇಟ್ಕೊಂಡು ಎಲ್ಲಿ ಲೇಟ್ ಆಗಿಬಿಟ್ಟು ರಾಜ ಹುಡ್ಕಾಡ್ಕೊತ ಬಂದು ಆ 2 ಚಪಾತಿ ಉಣಿಸಿ ನನ್ನ ಹಸುವನ್ನು ನಿಗಿಸಿದ ಅಪ್ಪ ಹುಡುಗ ಹಾಸ್ಕತ್ತಪ್ಪ. ನಿಜವಾಗಲೂ ಇವತ್ತು ಈ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡೋದಕ್ಕೆ ನಾನು ಸಾಯುವವರೆಗೂ, ನನ್ನ ಈ ದೇಹದೊಳಗೆ ಉಸಿರಿರುವವರೆಗೂ ಈ ಮಠನ ನಾವು ಯಾವ ಕಾಲಕ್ಕೂ ಋಣ ತೀರ್ಸೋಕ್ಕಾಗಲ್ಲ. ಅಂಥ ಒಂದು ದೊಡ್ಡ ಭಾರನ ಈ ಮಠ ನಮ್ಮ ಹೆಗಲ ಮೇಲಿಟ್ಟಿದೆ. ಇವತ್ತು ವಿರಕ್ತ ಶ್ರೀ ಎನ್ನುವಂಥ ಪ್ರಶಸ್ತಿ ಪಡೆದಿದ್ದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯಿತು. ಮತ್ತು ಈ ಪ್ರಶಸ್ತಿ ಪ್ರದಾನ ಮಾಡಿರೋರು ಯಾರಪ್ಪ ಅಂದ್ರೆ ಸುವರ್ಣ ಸಮಿತಿ. ಇವರು ಎಂಥ ಕೆಲಸ ಮಾಡಕತ್ತಾರ, ದಾನಿಗಳು ಕೊಟ್ಟಂಥ ರೊಕ್ಕದಿಂದ ಬ್ಯಾಂಕ್ನಾಗಿಟ್ಟು ಬಂದ ಬಡ್ಡಿ ಹಣದೊಳಗೆ ಈ 3 ಜನ 5 ಜನರನ್ನ ಆಯ್ಕೆ ಮಾಡಿ ವಿರಕ್ತ ಶ್ರೀ ಪ್ರಶಸ್ತಿಗೆ ಭಾಜನ ಮಾಡುವಂಥ ಕೆಲಸನ ಇವತ್ತು ಸುವರ್ಣ ಮಹೋತ್ಸವ ಸಮಿತಿ ಮಾಡ್ತಿದ್ದಪ್ಪ ಅಂದ್ರೆ ಇದು ನಮ್ಮ ತಾಳಿಕೋಟಿಗೆ ದೊಡ್ಡ ಹೆಮ್ಮೆ ತರುವಂಥ ವಿಷಯ. ಯಾಕಂದ್ರೆ ಕಲಾವಿದರನ್ನು ಗುರುತಿಸುವ ಕೆಲಸ ಬಹಳ ಪ್ರಾಮುಖ್ಯವಾದದ್ದು. ಹಿಂದಿನ ಕಾಲದೊಳಗೆ ರಾಜ ಮಹಾರಾಜರು ಇರ್ತಿದ್ರು. ಅವರ ಆಶ್ರಯದೊಳಗೆ ಕಲಾವಿದರು ಬೆಳೀತಿದ್ರು, ಬದುಕ್ತಿದ್ರು, ಬೆಳಗ್ತಿದ್ರು. ಇವತ್ತು ಸರ್ಕಾರದ ಆಶ್ರಯ ಐತಿ, ಎದಕ್ಕೆ ಬಂತು ಉಪಯೋಗಿಲ್ಲ. ಇವತ್ತು MLAಗಳಿಗೆ, ಇವತ್ತಿನ ಸ್ಥಳೀಯ MP ಗಳಿಗೆ ಕಲಾವಿದರಂದ್ರೆ ಗೊತ್ತಿಲ್ಲ, ಸಂಗೀತ ಅಂದ್ರೆ ಸಂಗೀತ ಗಂಧನ ಗೊತ್ತಿಲ್ಲ. ಅಂಥವರು ಜನ ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು. ಹೀಗಾಗಿ ಭಾಳ ಕಾರ್ಯಕ್ರಮದೊಳಗೆ ಸಂಗೀತ ಕಲಾವಿದರನ್ನ ಲಕ್ಷ್ಯ ಮಾಡ್ತಾರೆ, ರಂಗಭೂಮಿ ಕಲಾವಿದರನ್ನ ಲಕ್ಷ್ಯ ಮಾಡ್ತಾರೆ. ನಾನು ಕೂಡ ಇವತ್ತು ಧಾರವಾಡದ ರಂಗಾಯಣದ ನಿರ್ದೇಶಕನಾಗಿ ಮೊದಲು ಕಾರ್ಯ ಕೈಗೆತ್ತಿಕೊಂಡ ಕೆಲಸ ಏನಪ್ಪ ಅಂತಂದ್ರೆ, ನಮ್ಮ ರಂಗಭೂಮಿಗೆ ದೊಡ್ಡ ದೊಡ್ಡ ದಿಗ್ಗಜರು ಹಂದಿಗನೂರು ಸಿದ್ದರಾಮಪ್ಪನವರು ಮೊದಲು ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದವರು ನಮ್ಮ ಬಿಜಾಪುರ ಜಿಲ್ಲೆಯವರು. ಅವ್ರ ಧರ್ಮದಿಂದ ಹಜೇರಿಯವರಾಗಿದ್ದರೂ ಕೂಡ ಆ ಕಾಲಕ್ಕೆ ಮರಾಠಿ ರಂಗಭೂಮಿಯೊಳಗೆ, ಕನ್ನಡ ರಂಗಭೂಮಿಯೊಳಗೆ ಅವರು ಪಾತ್ರ ಮಾಡ್ತಾರಂದ್ರೆ ಬಸರ ಹೆಣ್ಣುಮಕ್ಕಳು ಮುಂದೆ ಕಲ್ತಿದ್ರೆ ಅವ್ರ ವಿಕಟನೆಗೆ ಬಿಟ್ಟರೆ ಅಲ್ಲೇ ಡೆಲಿವರಿ ಆಗಬೇಕು. ಅಂಥ ಭಯಾನಕ ಪಾತ್ರ ಮಾಡೋರು ಹಂದಿಗನೂರು ಸಿದ್ದರಾಮಪ್ಪನವರು, ಎಲಿವಾಳ ಸಿದ್ದಯ್ಯನವರು, ಡಿ ದುರ್ಗಾದಾಸರು. ಅವರೆಲ್ಲ ಬಂದದ್ದು ಸಣ್ಣ ಗ್ರಾಮ ಹಳ್ಳಿಗಳಿಂದ. ಈಗ ಕೂಡ ನಂದು ಕೂಡ ನಾನು ಸರ್ಕಾರಿ ರಂಗಾಯಣಕ್ಕೆ ಆಯ್ಕೆ ಆದ ತಕ್ಷಣ ನಾನು ಕೈಗೆತ್ತಿಕೊಂಡ ಕೆಲಸನೇ ಮೊದಲು ಗ್ರಾಮೀಣ ಪ್ರತಿಭೆಗಳಿಗೆ ಆದ್ಯತೆ ನೀಡುವುದೇ ನನ್ನ ಜವಾಬ್ದಾರಿ ಕೆಲಸ ಆಗಿದೆ. ಮತ್ತೆ ಸರ್ಕಾರಕ್ಕೂ ಕೂಡ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ಹಂದಿಗನೂರು ಸಿದ್ದರಾಮಪ್ಪನವರ ಒಂದು ಟ್ರಸ್ಟನ್ನು ಸರ್ಕಾರ ಅದನ್ನು ಮಾಡಬೇಕು. ಅದನ್ನು ಮಾಡಿದರೆ ನಮ್ಮ ಬಿಜಾಪುರ ಜಿಲ್ಲೆಯ ಹೆಸರು ಸೂರ್ಯಚಂದ್ರನವರೆಗೂ ಅಜರಾಮರವಾಗಿರುತ್ತೆ. ಆ ಕೆಲಸನೂ ಕೂಡ ನಾನು ಭಕ್ತಿ ಶ್ರದ್ಧೆಯಿಂದ ಸರ್ಕಾರಕ್ಕೆ ಅದನ್ನು ಕಳಿಸ್ತೀನಿ, ಆ ಕೆಲಸ ಮಾಡ್ತೀನಿ. ಎಲೆಮರೆ ಕಾಯಿ ಅಂತಿದ್ದ ಬಹಳಷ್ಟು ಸಂಗೀತ ದಿಗ್ಗಜರು, ಬಹಳಷ್ಟು ರಂಗ ಕಲಾವಿದರು ನಮ್ಮ ಬಿಜಾಪುರ ಜಿಲ್ಲೆಗಿದ್ದಷ್ಟು ಇನ್ನೆಲ್ಲೇ ಇಲ್ಲ. ಕವಿಗಳು, ಕಲಾವಿದರು, ಕಂಪ್ನಿಗಳು, ಸಾಹಿತಿಗಳು, ಸಂಗೀತಗಾರರು ಅದೇನಾದ್ರು ಅದಾರಂದ್ರೆ ಅದು ಬಿಜಾಪುರ ಜಿಲ್ಲೆ ಒಳಗೆ
ಬಹಳ ದೊಡ್ಡ ದೊಡ್ಡ ಕಲಾವಿದರು. ಅದು ಇದು ತಪಸ್ಸಿನ ಒಂದು ತಪಭೂಮಿ ಇದು. ಬಿಜಾಪುರ ಒಂದು ತಪಭೂಮಿ, ಮಹಾಶರಣರ ಬೀಡು. ದೊಡ್ಡ ದೊಡ್ಡ ಶರಣರು ತಪಸ್ಸು ಮಾಡಿದಂಥ ತಪಭೂಮಿ ಈ ಬಿಜಾಪುರ ಜಿಲ್ಲೆ. ಹೀಗಾಗಿ ಇವತ್ತು ವೇದಿಕೆ ಮೇಲೆ 5 ಜನ ವಿರಕ್ತ ಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.